ಇನ್ನು ಒಂದು ಕ್ಯಾರೆಕ್ಟರ್ ಅಲ್ಲಿ ಎರಡೆರಡು ಕ್ಯಾರೆಕ್ಟರ್ ತೋರ್ಸೋ ತರ ಇತ್ತು, ಚೆನ್ನಾಗಿತ್ತು ಮೂವಿ, ನೋಡ್ಬೋದು. ಡಬಲ್ ಆಕ್ಟಿಂಗ್ ಯಾವ ತರ ಇತ್ತು? ಕೃಷ್ಣನ ಡೆವಿಲ್ ಯಾರು ಇಷ್ಟ ಆಯ್ತು? ನನ್ಗೆ ಡೆವಿಲ್ ಇಷ್ಟ ಆಗಿಲ್ಲ, ಕೃಷ್ಣ ಇಷ್ಟ ಆದ್ರು. ಪೊಲಿಟಿಕಲ್ ಅಲ್ಲಿ ಇರ್ತಾರಲ್ವಾ, ಸೊ ಜನಗಳಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಅವ್ರ ರಿಯಲ್ ಕ್ಯಾರೆಕ್ಟರ್ನ ತೋರ್ಸಕ್ ಹೋದ್ರು. ಸೊ ಚೆನ್ನಾಗಿತ್ತು ಮೂವಿ, ನೋಡಿ ಬಂದು. ಪಾರ್ಟ್ ಬಂದ್ರೆ ಪಾರ್ಟ್ 2 ಬಂದ್ರೆ ಚೆನ್ನಾಗಿರುತ್ತೆ. ಇನ್ನೂನು ನಾನ್ ಪಾರ್ಟ್ 2 ಇದೆ ಅಂತ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದ್ದೆ, ಬಟ್ ಅಲ್ಲಿಗೆ ಫಿಲಂ ಎಂಡ್ ಅಂತ ತೋರಿಸ್ಬಿಟ್ರು. ಓಕೆ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿದೆ ಸರ್. ಡಿ ಬಾಸ್ ಅವರು ಒಳಗಡೆ ಇದ್ರು ಅಷ್ಟೇ, ಹೊರಗಡೆ ಇದ್ರು ಅಷ್ಟೇ, ನಮ್ ಸಪೋರ್ಟ್ ಯಾವಾಗ್ಲೂ ಇರತ್ತೆ ಅವ್ರಿಗೆ. ನಮ್ ಬಾಸ್ ಅಂದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಬಂದು ಫಿಲಂ ನೋಡಿ, ಮತ್ತೆ ಪೈರಸಿ ಮಾಡ್ಬೇಡಿ ದಯವಿಟ್ಟು. ಚೆನ್ನಾಗಿದೆ. ಥ್ಯಾಂಕ್ ಯು. ಡಬಲ್ ಆಕ್ಟಿಂಗ್ ಅಲ್ಲಿ ಯಾರ್ದು ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿತ್ತು? ನನ್ಗೆ ಡೆವಿಲ್ ಕ್ಯಾರೆಕ್ಟರ್ ತುಂಬಾ ನಂಗೆ ಇಷ್ಟ ಆಯ್ತು. ಇಬ್ರದ್ದು ಚೆನ್ನಾಗಿ ಮಾಡಿದ್ದಾರೆ ಸರ್, ಅವ್ರು ಇವ್ರು ಅಂತಿಲ್ಲ, ನಂಗೆ ಇಬ್ರದ್ದು ಇಷ್ಟ ಆಯ್ತು. ಟೋಟಲ್ ಫಿಲಂ ಇವಾಗ ವರ್ಷ ನೋಡಿದಿರಾ? ಈಗ ಮತ್ತೆ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಇನ್ನ ನನ್ನ ತಂಗಿ ಜೊತೆ ಬರೋದಿದೆ, ನಮ್ಮ ಯಜಮಾನ್ರ ಜೊತೆ ಬರೋದಿದೆ, ಎಲ್ಲಾರ ಜೊತೆನೂ ಬಂದು ನೋಡ್ತೀವಿ. ಇನ್ನ 2-3 ಸಲ ಅಂತೂ ನೋಡ್ತೀವಿ. ಚೆನ್ನಾಗಿದೆ ಸರ್. ನೀವು ನೋಡಿದ್ರಾ? ಚೆನ್ನಾಗಿತ್ತಾ? So ಇದು ನಿಮ್ಮ ಬಾಸ್ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ನಿಮ್ಮ ಬಾಸ್ ಫ್ಯಾಮಿಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಮ್ ಬಾಸ್ದು ಫ್ಯಾನ್ಸ್ಗೆಲ್ಲ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ, ನಾವೇನ್ ಹೇಳೋದ್ ಬೇಕಾಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.